ಅದಕ್ಕೆ ಅವ್ನು ನಿನ್ ಕಂಡಿಡಿಯೋದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾನೀಗ ಏನ್ ಮಾಡೋದು ಚಿಕ್ಕಮ್ಮ? ಚಿಂತೆ ಮಾಡಬೇಡ ಅಮೃತ. ನಾನು ನನ್ನ ಅರ್ಧ ಶಕ್ತಿನ ಕಳ್ಕೊಂಡು ಆ ಮಂತ್ರವಾದಿ ಪೂಜೆನ ಭಂಗ ಮಾಡ್ತೀನಿ. ಬೇಡ ಚಿಕ್ಕಮ್ಮ, ಬೇಡ. ನೀವು ಅರ್ಧ ಶಕ್ತಿನ ಕಳ್ಕೊಂಡು ನನ್ನನ್ನ ರಕ್ಷಣೆ ಮಾಡೋದು ಬೇಡ. ನಿಮ್ಮ ಶಕ್ತಿ ಕಳ್ಕೊಂಡು ಮುಂದೆ ಏನು ಮಾಡ್ತೀರಾ? ಅದಕ್ಕಿಂತ ನಾನು ಸತ್ತೋಗೋದೇ ಒಳ್ಳೇದು. ನನಗೆ ಈ ಬದುಕೇ ಬೇಕಾಗಿಲ್ಲ. ಈ ಮನುಷ್ಯ ಪ್ರಪಂಚದಲ್ಲಿ ಬರೀ ಮೋಸ, ವಂಚನೆ, ದ್ರೋಹ, ಕ್ರೋಧ ಇದೇ ತುಂಬಿಕೊಂಡಿದೆ. ಇಂಥ ಪ್ರಪಂಚದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆನೇ ಇಲ್ಲ ಚಿಕ್ಕಮ್ಮ. ಸುಮ್ಮನೆ ಇಲ್ಲಿದ್ದು ಆ ದುಷ್ಟರಿಂದ ಬಲಿಯಾಗೋ ಬದಲು ನಾನೇ ಪ್ರಾಣಹರಣ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಅದಕ್ಕೆ ನಾನು ಸತ್ತು ಹೋಗ್ತೀನಿ. ಏನ್ ಮಾತು ಅಂತ ಆಡ್ತಾ ಇದೆಯಾ ಅಮೃತ? ನೀನು ಬದುಕಬೇಕು. ನಿನಗೋಸ್ಕರ ಅಲ್ಲದೆ ಇದ್ರು ವಾಸುಕಿ ವಂಶಕ್ಕೋಸ್ಕರನಾದ್ರೂ ನೀನು ಬದುಕಬೇಕು. ನಾಗಮಣಿಗೋಸ್ಕರನಾದ್ರೂ ಬದುಕಬೇಕು. ಈಗ ನನ್ನ ಅರ್ಧ ಶಕ್ತಿನ ಕಳ್ಕೊಂಡ್ರೂ ಪರವಾಗಿಲ್ಲ ಅಮೃತ. ಮತ್ತೆ ಪರಮಶಿವನ ತಪಸ್ ಮಾಡಿ ಪಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಸಮಯ ಆಗ್ಬೋದು ಅಷ್ಟೇ. ಆದ್ರೂ ಚಿಕ್ಕಮ್ಮ, ಇದು ಯೋಚನೆ ಮಾಡೋ ಸಮಯ ಅಲ್ಲ ಅಮೃತ. ನಾನು ಹೇಳೋದನ್ನ ಅರ್ಥ ಮಾಡ್ಕೋ. ನೋಡು, ನಾನು ಆ ಮಂತ್ರವಾದಿನ ನೋಡ್ಕೊಳ್ತೀನಿ. ನೀನು ಬೇರೆ ಯಾರಿಗೂ ನಿನ್ ರಹಸ್ಯ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋ. ನಿನ್ನನ್ನ ನೀನೇ ಕಾಪಾಡ್ಕೋಬೇಕು ಅಮೃತ. ಇಲ್ಲ ಅಂದ್ರೆ ಮನುಷ್ಯ ಲೋಕಕ್ಕೆ ಹೋಗಿರೋ ಉದ್ದೇಶ ಈಡೇರಲ್ಲ. ನೀನು ಹೋಗಿರೋ ಉದ್ದೇಶ ಪೂರ್ಣಗೊಳಿಸ್ಕೊಂಡು ಬರೋದೇ ನಿನ್ ಕರ್ತವ್ಯ. ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ ಚಿಕ್ಕಮ್ಮ. ರೀ ಅಮೃತ ಅವರೇ, ಇಲ್ಲಿ ನಿಂತ್ಕೊಂಡು ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಏನ್ರಿ ನಿಮ್ಮ ಟೆಲಿಪತಿ? ಇಲ್ಲಿ ನಿಂತ್ಕೊಂಡು ಅದು ಹೇಗೆ ಚಿಕ್ಕಮ್ಮ ಅಂತ ಮಾತಾಡ್ತಾ ಇದ್ರಿ? ಓ, ಇಲ್ಲಿ ನಿಂತ್ಕೊಂಡ್ರೆ ಯಾರ ಹತ್ರ ಬೇಕಾದರೂ ಮಾತಾಡ್ಬೋದಾ? ಅಲ್ಲ, ನಾನಲ್ಲಿ ನಿಂತ್ಕೊಂಡು ಯಾರ ಹತ್ರ ಬೇಕಾದರೂ ಮಾತಾಡ್ಬೋದಾ? ಸುಮ್ಮನೆ ನೀವು ಇಲ್ಲಿಂದ ಹೋಗಿ. ಅಲ್ಲ ರೀ, ನೀವು ಯಾರ ಜೊತೆಗೋ. ನೀವು ಹೀಗೆ ನನಗೆ ಪ್ರಶ್ನೆ ಮಾಡೋದು ಇಷ್ಟ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋಗಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಲವ್ ಮಾಡ್ತೀರಾ? ನೋಡ್ರಿ ಅಮೃತ ಅವರೇ, ನೀವು ನನಗೆ ಐ ಲವ್ ಯು ಅಂತ ಹೇಳೋ ತನಕ ನಾನು ಎಲ್ಲೂ ಹೋಗಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.